ಭಕ್ತಿಯಲಿ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುದಿದಿ ಆತ್ಮಜಿಗೆ ಕೈ ಮುಗಿದು ಅಂಬುಜ ವಾಣಿಯರ ಪಾದಾಂಬುಜಗೆ ಬೊಡಮಡುದ ಒಳ್ಳಿಬೆನಿ ಕಥಾಮೃತವ ಮಾತೆಯಂಗ್ರಿಗೆ ನಮಿತೆ ಕಾಲ್ನಡಗೆಯಲಿ ಗಂಗಾ ಜಾತ ಪೋರಾಟ ಯಾತ ಕಾಲ್ನಡಗೆಯಲಿ ಗಂಗಾ ಜಾತ ಪೋರಾಟ ಗಂಗಾ ಜಾತ ಪೋರಾಟ ನಿರುಪಮ ಒಂದು ಒದಗಿ ಬಂದಿದೆ ಗುರುಗಳಿಂದ. ಮಗು, ನೀನು ನನ್ನನ್ನು ಸಂದರ್ಶಿಸಬೇಕಿದೆ. ಹೇಗೆಂದರೆ, ಒಂದು ಬಾಸಿಂಗವನ್ನು ಕಟ್ಟಿಕೊಂಡು ಬಾ. ಇಲ್ಲದೆ ಹೋದರೆ ಯುದ್ಧಕ್ಕೆ ಅಣಿಯಾಗಿ ಬಾ ಎಂದು. ಈ ವಿಚಾರ ನನಗೆ ತಿಳಿದದ್ದು ನನ್ನ ಸಹಪಾಠಿಯ ಮೂಲಕ. ಹೋದದ್ದು ನಿಜ. ಎಲ್ಲಿಗೆ ಅಂದರೆ ಕಾಶಿ ದೇಶದ ಚಿತ್ರಸೇನನ ಸ್ವಯಂವರಕ್ಕೆ. ಯಾಕೆ ಹೋದದ್ದು ಅಂದರೆ ಅಲ್ಲಿ ಒಂದು ವಿಚಾರ ಬೇರೆಯವರ ಮುಖಾಂತರ ಗೊತ್ತಾಗಿರುವಂಥದ್ದೇನಪ್ಪ ಅಂದ್ರೆ, ಈ ಸ್ವಯಂವರಕ್ಕೆ ನಮ್ಮನ್ನು ಯಾವುದೇ ಮಾಹಿತಿ ತಿಳಿಸದ ಹಾಗೆ ಈ ಸ್ವಯಂವರವನ್ನು ನಡೆಸಬೇಕು ಎಂದು. ಹಾಗಿದ್ದರೆ ಏನಿರಬಹುದು ಈ ಸ್ವಯಂವರದ ವಿಶೇಷ ಎಂದು ನಾವು ಅಲ್ಲಿಗೆ ಹೊರಟದ್ದಂತೂ ಸತ್ಯ, ಹೋಗಿ ಅಲ್ಲಿಂದ ನಾವು ಕರೆತಂದದ್ದು ಸತ್ಯ. ನೋಡೋಣ ಏನು ವಿಚಾರ ಅಂತ. ತಾಯಿಗೆ ಸತ್ಯವತಿಗೆ ಪಾದ ನಮಸ್ಕಾರದೊಂದಿಗೆ ಎಲ್ಲ ಯುದ್ಧಾಯುಧಗಳನ್ನು ತೆಗೆದುಕೊಂಡು ಕಾಲ್ನಡಿಗೆಯಿಂದ ಧರ್ಮಪೀಠವನ್ನ ಹಿಂದೆಯೇ ಉಳಿಸಿಕೊಂಡು ಗುರುಗಳ ಸಮೂಹದೊಂದಿಗೆ ಸಾಗುತ್ತಿದ್ದೇನೆ ಗುರುವಿನ ಬಳಿಗೆ. ಪರಮಾ ಋಷಿ ಮಂಡಲದ
ಮಧ್ಯದಿ ಪರಮ ಋಷಿ ಮಂಡಲದ ಮಧ್ಯದಿ ಮೆರೆವ ಯಜ್ಞೇಶ್ವರನ ಪ್ರಭೆಯಲಿ ಮೆರೆವ ಯಜ್ಞೇಶ್ವರನ ಪ್ರಭೆಯಲಿ ಹೂವರ ಜಟ ಮಂಡಲದ ಮಧ್ಯದಿ ಹೂವರ ಜಟ ಮಂಡಲದ ಮಧ್ಯದಿ ಶೋಭಿಪ ಭಾರ್ಗವೇಶ್ವರನ ಪರಿಕಿಸುತ್ತಲ ವಿನಮಿಸೆ ಭಾರ್ಗವೇಶ್ವರನ ಪರಿಕಿಸುತ್ತ ಅಭಿನಮಿಸಿ ಭೀಷ್ಮನು ಚರಣ ಪ್ರಕ್ಷಾಳನ ಮಗೈಯುತ ಶಿರದಿ ತೀರ್ಥವಧರಿಸಿ ಶಿರದಿ ತೀರ್ಥವಧರಿಸಿ ಮಧುಪರ್ಕಾದಿಗಳ ತಾನಿತ್ತು ಆಗ ವರರದು ನಮಯ ಪೀಠವಿಯುತ ವರರದು ನಮಯ ಪೀಠವಿಯುತ ಕರವಿಡಿದು ಉಳ್ಳಿರಿಸಿದೈನ್ಯದಿ ಶಿರವಬ್ಬಾಗುತ್ತ ಗುರು ನಮೋ ಎಂದೆನುತ ನಿಂದಿರಲು ವರರತು ನಮಯ ಪೀಠವಿಯುತ ಕರವಿಡಿದು ಉಳ್ಳಿರಿಸಿದೈನ್ಯದಿ ಶಿರವಬ್ಬಾಗುತ್ತ ಗುರು ನಮೋ ಎಂದೆನುತ ನಿಂದಿರಲು ಗುರುಗಳು ತೇಜ ಪುಂಜವಾಗಿ ಕಾಣುತ್ತಿದ್ದಾರೆ, ಶೋಭಿಸುತ್ತಿದ್ದಾರೆ. ತೇಜಸ್ಸು ಓಜಸ್ಸಿನಿಂದ ಕಂಗೊಳಿಪ ಗುರುವೇ ಪರಮ ಋಷಿ ಮಂಡಲದ ಮಧ್ಯದಲ್ಲಿ ನಿಂತು ಅಗ್ನಿಯ ಪ್ರಭೆಯ ಹಾಗೆ, ಯಜ್ಞೇಶ್ವರನ ಪ್ರಭೆಯ ಹಾಗೆ ಶೋಭಿಸುತ್ತಿರುವೆ ಗುರುವೇ. ನಿನ್ನ ಈ ದರ್ಶನ ನನ್ನ ಧರ್ಮ ಪಾವನವಾದ ಹಾಗೆಯೇ ಸರಿ. ನಿನ್ನ ಆಶೀರ್ವಾದ ನಮಗೆ ಅನುಗಾನ, ಅನುಕ್ಷಣ, ಅನುದಿನ ಎಲ್ಲ ಕಾಲಕ್ಕೂ ಒದಗಬೇಕಾಗಿರುವುದು ಯೋಗ್ಯವೇ ಸರಿ. ಗುರುವೇ, ನಿನ್ನ ಪಾದಗಳಿಗೆ ಶಿರಸ ನಮಸ್ಕರಿಸಿ ಮಧುಪರ್ಕಗಳನ್ನ ಇಟ್ಟು ತನ್ನಲ್ಲಿ ವಿನಯತೆಯಿಂದ, ದೈನ್ಯತೆಯಿಂದ
ಶಿರವಾಗುವೆ. ಭೀಷ್ಮ, ಅಂಬಾ ಪ್ರಕರಣದಲ್ಲಿ ನಿನ್ನದು ಏನೂ ತಪ್ಪಿಲ್ಲವೆಂದು ನನಗೆ ಅರಿವಿದೆ. ಆದರೆ ಮಹಾಋಷಿಗಳೇ, ನಿಮ್ಮ ಗೊಂದಲವನ್ನ ಬಗೆಹರಿಸಲು ಈಗೋ ನಾನು ಭೀಷ್ಮನನ್ನು ವಿಚಾರಿಸುತ್ತಿದ್ದೇನೆ. ಯತಾಲಿರಿಸಿದೆ ಭೀಷ್ಮ, ಯತ್ತಾಲಿರಿಸಿದೆ ಭೀಷ್ಮ, ಬುದ್ಧಿಗಳ ನೀನೀಗ. ಯತ್ತ ಇರಿಸಿದೆ ಭೀಷ್ಮ, ಬುದ್ಧಿಗಳ ನೀನೀಗ. ಮತ ಕಾಶಿನಿಯಂಬೆ ಅನ್ಯ ಪುರುಷನೋಳು. ಮತ ಕಾಶಿನಿಯಂಬೆ ಅನ್ಯ ಪುರುಷನೋಳು. ಎತ್ತಲಿರಿಸಿದೆ ಭೀಷ್ಮ, ಬುದ್ಧಿಗಳ ನೀನೀಗ. ಮತ ಕಾಶಿನಿಯಂಬೆ ಅನ್ಯ ಪುರುಷನೋಳು. ಮತ ಕಾಶಿನಿಯಂಬೆ ಮತ ಕಾಶಿನಿಯಂಬೆ ಅನ್ಯ ಪುರುಷನೋಳು. ಚಿತ್ತ ವಿಠ್ಠಳ ತಂದು ಕರೆದ ಕಾರಣ, ಚಿತ್ತ ವಿಠ್ಠಳ ತಂದು ತೊರೆದ ಕಾರಣವೇನೋ ಅನ್ಯ ಪುರುಷನಳು. ಚಿತ್ತ ವಿಠ್ಠಳ ತಂದು ತೊರೆದ ಕಾರಣವೇನು, ಮತ್ತಿವಳನಿ ಬಿಟ್ಟರಾರು ವರಿಸುವರೋ. ಮತ್ತಿವಳನಿ ಬಿಟ್ಟರಾರು ವರಿಸುವರು. ಮತ್ತಿವಳನಿ ಬಿಟ್ಟರಾರು ವರಿಸುವರೋ. ಮತ್ತಿವಳನಿ ಬಿಟ್ಟರಾರು ವರಿಸುವರೋ. ಭೀಷ್ಮ, ಆ, ನೀನು ನಮ್ಮ ಅಪ್ಪಟ ಶಿಷ್ಯನಾಗಿರುವೆ. ಹ್ಮ್. ದೇವವ್ರತ ಎಂಬ ಅಂಕಿತ ನಾಮಕ್ಕೆ ಒಳಗಾದವನು ನೀನು. ಹೌದು ಬಹು ಗುರುವೇ. ಕಾಲದಿಂದಲೂ ನಮ್ಮ ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಶ್ರೇಷ್ಠ ಶಿಷ್ಯನಾಗಿರುವೆ. ನಿಮ್ಮನ್ನು ಕಾಣುವುದಕ್ಕಾಗಿ ನಮಗೆ ಅಪಾರ ಸಂತಸವೆನಿಸುವುದು. ಪ್ರಕೃತಃ ಭೀಷ್ಮನಾದಂತ ನೀನು ನಿನ್ನ ಸಚ್ಚಾರಿತ್ಯ ಗುಣದಿಂದ ಆಚಾರ್ಯ ಪದವಿಯನ್ನ ಏರಿದವನು ನೀನು. ನಿನ್ನಿಂದ ಈ ತಪ್ಪಾಗುವುದೆಂದು ನಾನು ಊಹಿಸಿರಲಿಲ್ಲ. ಗುರುವರ್ಯ, ಹೌದಲ್ಲೋ, ನಿನ್ನಿಂದ ಈ ತಪ್ಪಾಗಿದೆ. ಹಸಿ ಮಾಂಸವೇನು ಬಿಸಿ ಮಾಂಸವೇನು ಎಂದು ಅರಿಯದ ಕಾಡ ಬೇಡನೊಬ್ಬ ಹಸ್ತಿನೆಯ ಅರಮನೆಯನ್ನು ದಾಟಿ ನಿನ್ನನ್ನು ಪ್ರಶ್ನಿಸಲು ಬರುತ್ತಾನೆಂದರೆ ವಿಷಯ ಏನಾಗಿದೆ ಎಂದು ನನಗೆ ಅರಿವಾಗಿದೆ. ನೀನು ಕಾಶಿಗೆ ಹೋದೆಯಾ? ಹೌದು ಗುರುದೇವ. ಅಲ್ಲಿ ಕನ್ಯೆಯರನ್ನು ನೀನು ಕರೆತಂದೆಯಾ? ಕಾಶಿಗೆ ಹೋದದ್ದು ನಿಜ, ಕನ್ಯೆಯರನ್ನು ಕರೆ ತಂದದ್ದು ನಿಜ. ಅವರಲ್ಲಿ ಇಬ್ಬರನ್ನು ನೀನು ನಿನ್ನ ತಮ್ಮನಾದ ವಿಚಿತ್ರ ವೀರ್ಯನಿಗೆ ಮದುವೆಯನ್ನು ಮಾಡಿದ್ದೀಯಾ? ಮದುವೆ ಮಾಡಿದ್ದು ನಿಜ. ಅದರಲ್ಲಿ ಒಬ್ಬಳಾದ ಅಂಬೆಯನ್ನು ನೀನು ಅವಳ ಮನದ ಇಂಗಿತವನ್ನು ಅರಿತ ಸಾರ್ವನಲ್ಲಿಗೆ ಕಳಿಸಿಕೊಟ್ಟಿದ್ದೀಯಾ? ಆ ವಿಷಯ ಎಷ್ಟು ಪೂರ್ತಿಯಾಗಿದೆ ಎಂದು ನೀನು ಗಮನಿಸಿದ್ದೀಯಾ ಭೀಷ್ಮ? ಗಮನಿಸುವುದೇನು ಗುರುದೇವ, ಆಕೆ ಅನುರಕ್ತೆ ಎಂದು ಹೇಳಿದಾಗ ಆಕೆಯನ್ನ ಮರಳಿ ಕಳುಹಿಸಿದ್ದೇನೆ ಬ್ರಾಹ್ಮಣರ ಜೊತೆಗೆ. ಆದರೂ ಭೀಷ್ಮ, ನಾವು ಒಂದು ವಿಷಯವನ್ನ ಒಪ್ಪಿಕೊಂಡಾಗ ಅದರ ಪೂರ್ತಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಮುಖ್ಯವಾಗುತ್ತದೆ. ಪರ ಪುರುಷನಲ್ಲಿ ಮನಸ್ಸಿಟ್ಟ ಅಂಬೆಯನ್ನು ನೀನು ಹಾಗೆ ಕಳಿಸಬಾರದಿತ್ತು. ಅವರಿಬ್ಬರ ಸಂಧಾನ ಕಾರ್ಯವನ್ನು ನೀನು ಮಾಡಬೇಕಾಯಿತು. ಪರ ಪುರುಷನಲ್ಲಿ ಮನಸ್ಸಿಟ್ಟ ಹೆಣ್ಣನ್ನು ನೀನು ಯಾಕೆ ಕರೆತಂದೆ ಭೀಷ್ಮ? ಅದಕ್ಕಾಗಿ ಅವಳನ್ನು ಈಗ ಯಾರು ಭರಿಸುವರು? ಗುರುದೇವ, ಗುರುವರಿಯೋಗೆ
ಗುರುದೇವ ಗುರುದೇವ, ಆಕೆ ಅಂಬೆ ಸಾಲ್ವನನ್ನ ವರಿಸಿರುವ ವಿಚಾರ ನನಗೆ ತಿಳಿಯದು. ನಾನು ಹೋದೆ, ಸ್ವಯಂವರವನ್ನು ಗೆದ್ದೆ, ಕರೆದು ತೆಗೆದುಕೊಂಡು ಬಂದಾಯಿತು. ಹಾಗೆ ಆ ನಂತರ ಆಕೆ ಹೇಳಿದಾಗ ಮತ್ತೆ ಮರಳಿ ಸಾಲ್ವನ ಬಳಿಗೆ ಕಳುಹಿಸಿಕೊಟ್ಟೆ. ನಿಜವಾಗಿಯೂ ನಾನು ಕರೆ ತಂದದ್ದು ಮೂವರನ್ನ, ಗೆದ್ದು ತಂದದ್ದು ಮೂವರನ್ನ ನನಗಾಗಿ ಅಲ್ಲ, ಮತ್ತೆ ಯಾರಿಗಾಗಿ ಎಂದರೆ ನನ್ನ ತಮ್ಮಂದಿರಿಗಾಗಿ. ಈಕೆಯನ್ನ ಕರೆತಂದದ್ದು ನಿಜ, ಹೋಗಿರುವಂಥದ್ದು ನಿಜ. ಆದರೆ ಇದು ಯಾವ ಏನು ಆಸೆ ನನಗಾಗಿ ಅಲ್ಲ, ಅಮ್ಮನಿಗಾಗಿ ಹೋದೆ, ತಮ್ಮನಿಗಾಗಿ ತಂದೆ, ನನ್ನದೇನೂ ಅಲ್ಲ ಗುರುದೇವ. ತಮ್ಮನಿಗಾದರೂ ಪರನಾರಿಯರ ನೀನು ತಮ್ಮನಿಗಾದರೂ ಪರನಾರಿಯರ ನೀನು ಹೆಮ್ಮೆಯೋಳ್ಕರ ಹಿಡಿದೋ ಹೆಮ್ಮೆಯೋಳ್ಕರ ಹಿಡಿದೋ ದುರ್ಮಾರ್ಗತನದಿಂದ ತರುವುದು ನಿನ್ನಯ ದುರ್ಮಾರ್ಗತನದಿಂದ ತರುವುದು ನಿನ್ನಯ ಧರ್ಮ ವಿವರಿಸವಳ ಭೀಷ್ಮ, ಗುರುದೇವ. ಮೂವರು, ನೀನು ಅವರನ್ನು ರಥ ಏರಿಸಿ ಕರೆ ತಂದೆ. ಹ್ಮ್. ಬರುವಾಗ ಏನು ಮಾಡಿದೆ? ಏನ್ ಮಾಡಿದೆ? ಅಲ್ಲಿದ್ದ ಸಮರ್ಥರಿಗೆ ಪಂಥ ಆಹ್ವಾನವನ್ನು ನೀಡಿದೆ. ಹಾ, ಆದರೂ ಕಾಶಿಯ ಅರಮನೆಯಲ್ಲಿಯೂ ಕೂಡ ಇವರ ಕನ್ಯೆಯರನ್ನು ಕರೆದುಕೊಂಡು ಹೋಗುತ್ತಿರುವುದು ನನ್ನ ತಮ್ಮಂದಿರಿಗೆ ಎಂದು ಹೇಳಲಿಲ್ಲ. ಹೇಳಲೇ ಇಲ್ಲ. ಅದು ನೀನು ಮಾಡಿದ ಮೊದಲ ತಪ್ಪಾಗಿದೆ. ಕನ್ಯೆಯರನ್ನು ರಥ ಮೇಲೆ ಕೂರಿಸಿ ಬಂದ ಮೇಲೆಯೂ ಕೂಡ ರಥದಲ್ಲಿಯೂ ಕೂಡ ಕನ್ಯೆಯರಿಗೆ ನಿಮ್ಮನ್ನು ಕರೆತಂದದ್ದು ನನ್ನ ತಮ್ಮನಿಗಾಗಿ ಎಂದು ನೀನು ಹೇಳಲಿಲ್ಲ. ಹೇಳಲೇ ಇಲ್ಲ. ಹಸ್ತಿನಾಪುರದ ಅರಮನೆಗೆ ಬಂದ ಮೇಲೂ ಕೂಡ 1 ತಿಂಗಳ ನಂತರ ನೀನು ನಮ್ಮ ತಮ್ಮಂದಿರನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದ್ದೀಯಾ. ಅದು ನೀನು ಮಾಡಿದ 2ನೇ ತಪ್ಪಾಗಿದೆ. ಅದರಲ್ಲಿ ಇರುವರನ್ನು ನೀನು ನಿನ್ನ ತಮ್ಮನಿಗೆ ಮದುವೆ ಮಾಡಿದೆ ಹೌದಾದರೆ, ಆಮೇಲೆ ಅಂಬೆಯನ್ನು ನೀನು ಸಾಲ್ವನಲ್ಲಿಗೆ ಕಳಿಸಿದೆ ಹೌದಲ್ಲವೋ? ಹೌದು ಗುರುದೇವ. ಆದರೂ ನೀನು ಸಾಲ್ವನನ್ನು ಹೊಸ್ತಿನೇ ಕರೆಸಿ ಮದುವೆ ಮಾಡಬಹುದಿತ್ತು, ವಿವಾಹ ಮಾಡಬಹುದಿತ್ತು ಅಲ್ಲವೋ? ಅವರಿಗೆ ಸಂತಾನ ಕಾರ್ಯವನ್ನು ಕೂಡ ನೀನು ಮಾಡಬಹುದಿತ್ತು. ಆದರೆ ನೀನು ಅದು ಯಾವ ಕಾರ್ಯವನ್ನು ಕೈಗೊಳ್ಳಲಿಲ್ಲ. ನೀನು ಕೇವಲ ಅಂಬೆಯನ್ನು ಮಾತ್ರ ಸಾಲ್ವನಲ್ಲಿಗೆ ಕಳಿಸಿಕೊಟ್ಟೆ. ನೀನು ಗೆದ್ದು ತಂದ ಕಾರಣದಿಂದಾಗಿ ಸಾಲ್ವ ಏನು ಮಾಡಿದ ಅಂತ ಹೇಳಿದ್ರೆ ಅಂಬೆಯನ್ನು ತಿರಸ್ಕರಿಸಿ ಬಿಟ್ಟ. ಆದ ಕಾರಣ ನೀನು ನಿನ್ನ ತಮ್ಮಂದಿರಿಗೋಸ್ಕರ ಕನ್ಯೆಯರನ್ನು ದುರ್ಮಾರ್ಗದಿಂದ ನೀನು ತಂದಿರುವೆ. ಆದ ಕಾರಣ ನೀನು ಅಂಬೆಯನ್ನು ನೀನೇ ವರಿಸಬೇಕು ಭೀಷ್ಮ. ಗುರುದೇವ. ತಂದೆಗೋ ಸುಗ ಬ್ರಹ್ಮ ಚರಿಯದುಡಿ ತಂದೆಗೋ ಸುಗ ಬ್ರಹ್ಮಚರ್ಯ ದುಡಿಯ ಭೀಷ್ಮ ಎಂದಿಗಾದರೂ ದುರ್ಮಾರ್ಗದಲ್ಲಿ ಎಂದಿಗಾದರೂ ದುರ್ಮಾರ್ಗದಲ್ಲಿ ನಿಂದಿತವಾಗ ಕಾರ್ಯಗೈವಿನಿ ನಿಂದಿತವಾಗ ಕಾರ್ಯಗೈವಿನಿ ಗುರುರಾಯ ಸಂದೇಯವೇಕೆ 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 ಮತ್ತಿನ್ನೋ
ಗುರುದೇವ, ನಾನು ಚಿಕ್ಕಂದಿನಿಂದಲೇ ನಿಮ್ಮ ಜೊತೆಯಲ್ಲಿ ಬೆಳೆದವನು. ಚಿಕ್ಕಂದಿನಿಂದಲೂ ನನ್ನ ಬಗ್ಗೆ ನಿಮಗೆ, ನನ್ನ ಗುಣದ ಬಗ್ಗೆ ನಿಮಗೆ ಗೊತ್ತಿರುವಂತಹ ವಿಚಾರ. ಇಂತಹ ನಿಮ್ಮೊಂದಿಗೆ ನಾನು ಕಲಿತ, ನಿಮ್ಮೊಂದಿಗೆ ನಾನು ಕಲಿತ, ನಿಮ್ಮೊಂದಿಗೆ ನಾನು ಬೆಳೆದ ವಿದ್ಯಾರ್ಥಿ. ನಾನು ಈ ತೆರನಾದ ತಪ್ಪನ್ನು ಎಸಗಲು ಸಾಧ್ಯವೇ ಎನ್ನುವ ಚಿಂತನೆ ನಿಮ್ಮದಾಗಿ. ನಾನು ಹೇಳುವುದೇನೆಂದರೆ, ನನ್ನ ತಂದೆಯ ವಿಚಾರವಾಗಿ ಬ್ರಹ್ಮಚರ್ಯ ಪಾಲನೆಯನ್ನು, ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡಂತವನು. ತಂದೆಗೆ ಸಂದರ್ಭೋಚಿತವಾಗಿ ವಿವಾಹವನ್ನೇ ನೆರವೇರಿಸಿಕೊಟ್ಟಂತವನು. ಹಾಗೂ ಸಂದರ್ಭ ಸನ್ನಿವೇಶ ಕಾಲಕ್ಕೆ ಅನುಗುಣವಾಗಿ ಇಚ್ಛಾ ಮರಣದ ವರವನ್ನ ಪಡೆದುಕೊಂಡಂತವರು. ಈ ತರನಾದಂತಹ ಗುಣಪಾತ್ರಗಳಿಗೆ ಒಳಗಾಗಿ ನಿಮ್ಮ ಪರಮ ಶಿಷ್ಯನಾಗಿ ಕೇವಲ ಇಂತಹ ಒಂದು ಸಣ್ಣ ಕೆಲಸಕ್ಕೆ ನಾನು ಮುಂದಾಗಿದ್ದೇನೆ ಎಂದು ಹೇಳಿದರೆ, ಗುರುದೇವ, ನೀವು ನಂಬುವುದು ಸರಿಯೇ? ನನ್ನ ಮೇಲೆ ನಿಮಗೆ ಈ ತರನಾದ ಸಂದೇಹವೇ ಬೇಡ. ನಾನು ಅಂತವನಲ್ಲ ಗುರುದೇವ. ಅರರೆ ಬಿಡಿ ಬಿಡಿ ಧನುವು, ಅರರೆ ಬಿಡಿ ಬಿಡಿ ಧನುವನ್ನು ಎನ್ನಲಿ ದುರಗನುವಾಗೀಗ ಗುರುಗಳ ಮೇಕೈ ಮಾಡಿದ ಪಾಪಕ್ಕೆ ತೆರಳುವೆ ಪಡಮರುಳೇ. ಅರೆ ಭೀಷ್ಮ, ನೀನು ಈ ಅಂಬೆಯ ಪ್ರಕರಣದಲ್ಲಿ ಅರೆ ಇಂಥ ಕೈ ಹಾಕಬೇಕು, ಓರೆ ಇಂಥ ತೆಗೆಯಬೇಕು. ಗುರುವಿನ ಮೇಲೆ ಕೈ ಮಾಡಿದ ಕಾರಣದಿಂದಾಗಿ ನೀನು ಇಲ್ಲದ ಭವನೆಯನ್ನು ಅವನು ಅನುಭವಿಸುತ್ತೀಯ. ಗುರುವಿನ ಮಾತಿನ ಉಲ್ಲಂಘನೆಯ ಕಾರಣದಿಂದಾಗಿ ಕರುಣಿಯ ಸಿರಿ ಸಂಪತ್ತನ್ನು ಕಳೆದುಕೊಳ್ಳುತ್ತೀಯ ಭೀಷ್ಮ. ಗುರುವೇ ನಿನ್ನೊಳು, ಗುರುವೇ ನಿನ್ನೋಳು ಸಮರಗೈವೆ. ಗುರುವೇ ನಿನ್ನೋಳು ಸಮರಗೈವೆನು. ಗುರುವೇ ನಿನ್ನೋಳು ಸಮರಗೈವೆನು. ಅರಸುವುದು ಜಯವಾಗುವಂದದೆ, ಅರಸುವುದು ಜಯವಾಗುವಂದದೆ. ಆ ಪರಮ ಕರುಣಾ ಸಿಂಧು ಎನ್ನುತ್ತ, ಪರಮ ಕರುಣಾ ಸಿಂಧು ಗುರುವೇ, ಪರಮ ಕರುಣಾ ಸಿಂಧು ಎನ್ನುತ್ತ ಚರಣ ಕೆರಗಿ ಚರಣ ಕೆರಗಿ ಆ ಪರಮ ಕರುಣಾ ಸಿಂಧು ಎನ್ನುತ್ತ ಚರಣ ಕೆರಗಿ ಆ
ಒಂದು ಷರತ್ತಿತ್ತು. ಏನಂದ್ರೆ, ಒಂದು ತಲೆಗೆ ಬಾಸಿಂಗ ಕಟ್ಕೊಂಡು ಬಾ ಮದುವೆ ಆಗು, ಇಲ್ಲಾಂದ್ರೆ ಶಿರಸ್ತ್ರಾಣವ ಧರಿಸಿ ಬಾ ಯುದ್ಧ ಮಾಡು ಅಂತ. ಹಾಗಾಗಿ ನಾನೀಗ ಶಿರಸ್ತ್ರಾಣವ ಧರಿಸಿಯೇ ಬಂದಿರೋದ್ರಿಂದ ನಾನು ನಿಮ್ಮೊಂದಿಗೆ ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ. ಆದ್ರೆ ನನಗೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು ಗುರುದೇವ. ನಿಮ್ಮ ಆಶೀರ್ವಾದ ನನಗೆ ಯಾವಾಗಲೂ ಶ್ರೀರಕ್ಷೆ ಆಗಿರಲಿ. ಭೀಷ್ಮ, ಈ ಅಂಬರವಾಣಿಯನ್ನು ಕೇಳು. ಅಂಬೆಯ ಪ್ರಕರಣದಲ್ಲಿ ನಿನ್ನದೇನೂ ತಪ್ಪಿಲ್ಲವೆಂದು ನನಗೆ ಅರಿವಾಗಿದೆ. ಇನ್ನು ಯಾರಾದರೂ ನಿನ್ನನ್ನು ಈ ಪ್ರಕರಣದಲ್ಲಿ ಪ್ರಶ್ನೆಯನ್ನು ಕೇಳಿದರೆ ನೀನು ಅವರನ್ನು ನೇರವಾಗಿ ನನ್ನ ಬಳಿಗೆ ಕಳಿಸು. ವಿಜಯವಾಗಲಿ ಮಗು, ಹೋಗಿ ಬಾ. ಗುರುಚಿತ್ತ.